ಇನ್ನು ಧಾರವಾಡದಲ್ಲಿ ಮೇ 26ನೇ ತಾರೀಕು ರಿಯಲ್ ಎಸ್ಟೇಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೂಂಡಾಗಳು ಒಂದು ಗುಂಡನ್ನ ಹಾರಿಸಿದ್ರು. ಸೊ ಈಗ ಈ ಕೇಸ್ನಲ್ಲಿ ಒಂದು ಮಹತ್ವದ ಟ್ವಿಸ್ಟ್ ಸಿಗ್ತಾ ಇದೆ. ಅದೇನು ಅಂತಂದ್ರೆ ಆರೋಪಿಗಳ ರಕ್ಷಣೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರೇ ನಿಂತ್ಕೊಂಡಿದ್ದಾರಾ ಅಂತ, ಗೂಂಡಾಗಳ ಪರವಾಗಿ ಕೆಲಸ ಮಾಡ್ತಿದ್ದಾರಾ ಪೊಲೀಸರು ಅಂತ. ನ್ಯಾಯಾಲಯದ ಆರ್ಡರ್ ಶೀಟ್ನಲ್ಲಿ ಪೊಲೀಸರ ಕಳ್ಳಾಟ ಬಯಲಾಗಿದೆ. ಬಂಧನ ಪ್ರಕ್ರಿಯೆ ಉಲ್ಲಂಘಿಸಿ ಆರೋಪಿಗಳಿಗೆ ಪರೋಕ್ಷವಾಗಿ ಸಹಾಯವನ್ನು ಮಾಡಿದ್ದಾರೆ ಪೊಲೀಸರು. ಹಾಗಿದ್ರೆ ವಿದ್ಯಾಗಿರಿ ಠಾಣೆ ಪೊಲೀಸರು ಜನರಿಗೋಸ್ಕರ ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರಾ ಅಥವಾ ಗೂಂಡಾಗಳಿಗೆ ಕೆಲಸ ಮಾಡ್ತಿದ್ದಾರಾ? ಇನ್ಸ್ಪೆಕ್ಟರ್ ದಯಾನಂದ್ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 2ನೇ ಹೆಚ್ಚುವರಿ ಜಿಲ್ಲಾ ಕೋರ್ಟ್ ಪೊಲೀಸರ ಈ ಕಳ್ಳಾಟವನ್ನ ಗಮನಿಸಿದೆ. ಇದಾದ ನಂತರ ಹಿಗ್ಗಾಮುಗ್ಗಾ ಜಾಡಿಸಿದೆ ಪೊಲೀಸರಿಗೆ ಕೋರ್ಟ್. ನೀವು ಕೂಡ ಆರೋಪಿಗಳ ಜೊತೆಗೆ ಶಾಮೀಲಾಗಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ ಕೋರ್ಟ್. ಹಾಗಿದ್ರೆ ಎಷ್ಟರ ಮಟ್ಟಿಗೆ ಇವರು ಆರೋಪಿಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ನಲ್ಲೇನೆ ಈ ಕೇಸ್ನ ಶುರುವಿನಲ್ಲಿನೇ ಪ್ರೊಸೀಜರ್ ಲ್ಯಾಪ್ಸ್ ಆಗಿರುವಂಥದ್ದು, ಅರೆಸ್ಟ್ ಮಾಡುವಂಥ ಒಂದು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಲ್ಯಾಪ್ಸ್ ಆಗಿರುವಂಥದ್ದು. ಅಂಡ್ ಎಲ್ಲ ಒಂದು ಕಡೆ ಇದರಿಂದಾಗಿ ಆರೋಪಿಗಳ ಪರವಾಗಿನೇ ಪೊಲೀಸರು ಕೆಲಸ ಮಾಡದಂತೆ ಆಗಿದೆ ಒಂದು ಕೇಸ್ನಲ್ಲಿ. ಬರೀ ನಾವು ಹೇಳ್ತಿಲ್ಲ, ಇದನ್ನ ಖುದ್ದಾಗಿ ಕೋರ್ಟ್ ಹೇಳ್ತಿರುವಂಥದ್ದು. ನೀವು ಕೂಡ ಶಾಮೀಲಾಗಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸರಿಗೆ ಕೋರ್ಟ್ ಕೇಳುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ಶಾಮೀಲಾಗಿರುವಂಥದ್ದು ಬಟಾಬಯಲಾಗಿದೆ ಇಮ್ಯಾಜಿನ್ ಮಾಡಿ. ಯಾಕಂದ್ರೆ ಆರೋಪಿಗಳ ಪರವಾಗಿ ಪೊಲೀಸರು ಕೆಲಸ ಮಾಡಿರುವಂಥದ್ದು, ಅರೆಸ್ಟ್ ಮಾಡುವಂಥ ಪ್ರೊಸೀಜರ್ನಲ್ಲೇ ಈಗ ಲ್ಯಾಪ್ಸ್ ಉಂಟಾಗಿದೆ. ಹೀಗಾಗಿ ಆ ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳಿಗೆ ಸಿಗುತ್ತೆ. ಸೊ ಈಸಿಯಾಗಿ ಹೊರಗಡೆ ಬರಬಹುದು. ಅನೇಕ ಕ್ರಿಮಿನಲ್ ಕೇಸ್ಗಳಲ್ಲಿ ಇದನ್ನು ನಾವು ನೋಡಿದ್ದೀವಿ. ಎಲ್ಲ ಒಂದು ಕಡೆ ಒಂದು ಚಿಕ್ಕ ಚಾರ್ಜ್ ಶೀಟ್ನಲ್ಲಿ ಒಂದು ಅಂಶ ಸೇರ್ಪಡೆ ಮಾಡುವಂಥದ್ದು ಅಥವಾ ಒಂದು ಅಂಶವನ್ನು ಮಿಸ್ ಮಾಡಿರುವಂಥದ್ದು, ಈ ರೀತಿಯಾದಂತಹ ಸಂದರ್ಭದಲ್ಲೇ ಅದರ ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳಿಗೆ ಸಿಕ್ಕಿ ಅವರು ರಿಲೀಸ್ ಆಗಿರುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಸೊ ಇಲ್ಲೂ ಕೂಡ ಪೊಲೀಸರು ಈ ಆರೋಪಿಗಳೇನು ಗುಂಡು ಹಾರಿಸಿದ್ರು ನೋಡಿ, ರಾಜಾರೋಷವಾಗಿ ಹುಬ್ಬಳ್ಳಿ ಧಾರವಾಡ ಅನ್ನುವಂಥ ಒಂದು ನಗರದಲ್ಲಿ ರಾಜಾರೋಷವಾಗಿ ಗುಂಡು ಹಾರಿಸ್ತಾರೆ ಅಂತಂದ್ರೆ ಇವ್ರಿಗೆ ಪೊಲೀಸರ ಜೊತೆಗೆ ಯಾವ ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಖುದ್ದಾಗಿ ಕೋರ್ಟ್ ಇದನ್ನ ಗಮನಿಸಿ ಇವತ್ತು ಹಿಗ್ಗಾಮುಗ್ಗಾ ಜಾಡಿಸಿದೆ ಪೊಲೀಸರಿಗೆ, ವಿದ್ಯಾಗಿರಿಯ ಪೊಲೀಸರಿಗೆ. ಕೋರ್ಟ್ ಕೇಳಿರುವಂತಹ ಪ್ರಶ್ನೆ ಇದು, ನೀವು ಕೂಡ ಆರೋಪಿಗಳ ಜೊತೆಗೆ ಶಾಮೀಲಾಗಿದ್ದೀರಾ ಅಂತ. ಸೊ ಈಗ ಯಾವ ರೀತಿಯಾದಂತಹ ಕ್ರಮ ಆಗುತ್ತೆ ಕಾದ್ ನೋಡಬೇಕು. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಹಾಡ ಹಗಲೆ ರಿಯಲ್ ಎಸ್ಟೇಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಂಥ ಒಂದು ಕಿರಿಕ್. ಸೊ ಈ ಒಂದು ಕಿರಿಕ್ನಲ್ಲಿ, ಒಂದು ಗಲಾಟೆನಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಗೂಂಡಾಗಳು ಜೇಬಲ್ಲಿದ್ದಂಥ ಪಿಸ್ತೂಲ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಫಸ್ಟ್ ಆಫ್ ಆಲ್ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಅವರಿಗೆ ಅಥಾರಿಟಿ ಇಲ್ಲ. ಲೈಸೆನ್ಸ್ಡ್ ಪಿಸ್ತೂಲ್ ಇದ್ರೂ ಕೂಡ ಕಾನೂನಲ್ಲಿ ಆ ರೀತಿಯಾದಂಥ, ಅಂದರೆ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಆ ರೀತಿಯಾದಂಥ ಪ್ರಾವಿಷನ್ ಇಲ್ಲ. ಅದು ಗೊತ್ತಿದ್ರೂ ಕೂಡ ರಾಜಾರೋಷವಾಗಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಅಂತಂದ್ರೆ ಪೊಲೀಸರ ಫ್ರೆಂಡ್ಶಿಪ್ ಇವ್ರಿಗೆ ಎಷ್ಟರ ಮಟ್ಟಿಗಿರಬೇಕು, ಆ ದೋಸ್ತಿ ಎಷ್ಟರ ಮಟ್ಟಿಗಿರಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಕಾಶ್ ನೂಲ್ವಿ ಈಗ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಈಗ ಪೊಲೀಸರ ಕಳ್ಳಾಟವನ್ನ ಕೋರ್ಟ್ ಗಮನಿಸಿದೆ ಅಂತಂದ್ರೆ ಯಾವ ಮಟ್ಟಿಗೆ ಆ ಚಾರ್ಜ್ ಶೀಟ್ನಲ್ಲಿ ಒಂದು ರೀತಿ ಡಿಸ್ಟಿಂಕ್ಟ್ ಆಗಿ ಕಣ್ಣಿಗೆ ಬಿದ್ದಿದೆ ಅನ್ನೋದು ಈಗ ನಾವು ಯೋಚನೆ ಮಾಡಬೇಕು, ಗಮನಿಸಬೇಕಾಗಿರುವಂಥದ್ದು. ಸೊ ಹುಬ್ಬಳ್ಳಿ ಧಾರವಾಡ ಪೊಲೀಸರು, ಎಸ್ಪೆಷಲಿ ವಿದ್ಯಾಗಿರಿ ಪೊಲೀಸರು ಜನರ ಪರವಾಗಿ ಕೆಲಸ ಮಾಡ್ತಿದ್ದಾರಾ ಅಥವಾ ರೌಡಿಗಳ ಪರವಾಗಿ ಕೆಲಸ ಮಾಡ್ತಿದ್ದಾರಾ ಅಂತ. ಹಾಗಿದ್ರೆ ಏನೆಲ್ಲ ಡೀಟೇಲ್ಸ್ ಅನ್ನ ಕೋರ್ಟ್ ಅಬ್ಸರ್ವ್ ಮಾಡಿದೆ ಪ್ರಕಾಶ್ ನೂಲ್ವಿ ಚಾರ್ಜ್ ಶೀಟ್ ನಲ್ಲಿ? ರಾಹುಲ್, ಫಸ್ಟ್ ಆಫ್ ಆಲ್ ಈ ಪ್ರಕರಣ ಏನಿದೆ, ಸರ್ವೆ ನಂಬರ್ 53/8 ಏನಿದೆ, ಈ ಜಮೀನನ್ನ ಖರೀದಿ ಮಾಡಿದ್ದು ದುರ್ಗಾ ಡೆವಲಪರ್ನ ವೀರೇಶ್ ಉಂಡಿ ಅವರು ಹಾಗೂ ಪ್ರವೀಣ್ ಸುತಾರಿ ಅವರು. ಇದನ್ನ ರಿಯಲ್ ಎಸ್ಟೇಟ್ ಉದ್ದೇಶಕ್ಕಾಗಿ ಖರೀದಿಸಿದ್ರು. ಆದ್ರೆ ಇಲ್ಲಿ ಪಿಲೋಮಿನ್ ಅನ್ನುವಂತ ಏನು RTI ಆಕ್ಟಿವಿಸ್ಟ್ ಏನಂತ ಹೇಳ್ಕೊಂಡು ತಿರುಗ್ತಾರೆ, ಅವ್ರಿಗೂ ಅವನ ಮಗ ಸುಂದರ್ ಪೌಲ್ಗೂ ಇಲ್ಲಿ ಕೆಲಸನೇ ಇಲ್ಲ.
ಆದ್ರೆ ಅವರು ಗನ್ಮ್ಯಾನ್ಗಳನ್ನ ಕರ್ಕೊಂಡು ಗನ್ಗಳನ್ನ ಇಟ್ಕೊಂಡು ಆ ಜಮೀನನ್ನ ತೆರವುಗೊಳಿಸಕ ಸಮತಟ್ಟು ಮಾಡೋದಕ್ಕೆ ಹೋಗ್ತಾರೆ. ಇದರ ಅರ್ಥ ಏನು? ಈ ಹಿಂದೆನೂ ಕೂಡ ಇದೇ ಫಿಲೋಮಿನ್ ಅಂಡ್ ಗ್ಯಾಂಗ್ ನಿಂದ ಅನೇಕ ಈ ರೀತಿಯಾದಂತಹ ಲ್ಯಾಂಡ್ ಗ್ರಾಬಿಂಗ್ ಪ್ರಕರಣಗಳು ನಡೆದಿದ್ದಾವೆ. ಅದನ್ನ ನಾವು ಕೂಡ ನ್ಯೂಸ್ ಫಸ್ಟ್ ನಲ್ಲಿ ವರದಿ ಮಾಡಿದೀವಿ. ಆ ಸಂದರ್ಭದಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇವರಿಗೆ ಸಹಾಯಕ್ಕೆ ನಿಂತಿದ್ರು ಅನ್ನುವಂಥದ್ದು ನಾವು ಆರೋಪ ಮಾಡ್ತಾ ಇಲ್ಲ, ಸ್ವತಃ ಇಲ್ಲಿನ ಜನಪ್ರತಿನಿಧಿಗಳೇ ಮಾಡಿದ್ದು. ಇಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷದ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾರೆ. ಏನೀಗ ಕಮಿಷನರ್ ಆಗಿದ್ದಾರೆ ಎನ್ ಶಶಿಕುಮಾರ್, ಇವರು ಬಂದ ನಂತರ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಮಿಷನರ್ ಆಫೀಸ್ ಡೀಲ್ ಅಡ್ಡ ಆಗಿದೆ, ರಿಯಲ್ ಎಸ್ಟೇಟ್ ಅಡ್ಡ ಆಗಿದೆ ಅನ್ನುವಂತ ಆರೋಪವನ್ನ ಶಾಸಕರುಗಳೇ ಮಾಡಿದ್ದಾರೆ. ಅದಕ್ಕೆ ಈ ಪ್ರಕರಣ ಮತ್ತಷ್ಟು ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಘಟನೆ ನಡೆದ ದಿವಸನೇ ಎನ್ ಶಶಿಕುಮಾರ್ ಇನ್ನೂ ಘಟನೆಯ ಪೂರ್ವಾಪರವನ್ನ ತಿಳಿದುಕೊಳ್ಳದೇ ಒಂದು ಹೇಳಿಕೆಯನ್ನು ನೀಡುತ್ತಾರೆ ಮಾಧ್ಯಮಗಳಿಗೆ. ಅದು ಏನಂದ್ರೆ ಈ ಪ್ರಕರಣದಲ್ಲಿ ಗನ್ ಮ್ಯಾನ್ಗಳು ಗುಂಡು ಹಾರಿಸಿದ್ದಾರೆ, ಅದರಲ್ಲಿ ಒಬ್ಬ ಗಾಯಗೊಂಡಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇನ್ನು ಘಟನೆಯ ಪೂರ್ವಾಪರವನ್ನ ತಿಳಿದೇ ಇರುವಂತ ಹೇಳಿಕೆ. ಆ ನಂತರ ಅಲ್ಲಿನ ಲೈವ್ ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತವೆ. ಅವಾಗ ಈ ಫಿಲೋಮಿನ್ ಪುತ್ರ ಸುಂದರ್ ಪೌಲ್ ಹಾಗೂ ಪ್ರವೀಣ್ ಸುತಾರಿಯ ಸ್ವತಃ ಗುಂಡು ಹಾರಿಸಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಕ್ಕೆ ಶುರು ಮಾಡ್ತವೆ. ಆ ನಂತರ ಕಮಿಷನರ್ ಇಲ್ಲ, ಇದರಲ್ಲಿ ಪ್ರವೀಣ್ ಸುತಾರಿಯಾ, ಫಿಲೋಮಿನ್ ಹಾಗೂ ಸುಂದರ್ ಪೌಲ್ ಸೇರಿದಂತೆ 8 ಜನ ಇದರಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಆ ನಂತರ ಕೊಟ್ಟಿರುವಂತದ್ದು. ಇದಾದ ನಂತರ 5 ಜನರನ್ನ ಬಂಧನ ಮಾಡ್ತಾರೆ ಪೊಲೀಸರು. ಅದರಲ್ಲಿ ಪ್ರಮುಖವಾಗಿ ಮಾಸ್ಟರ್ ಮೈಂಡ್ ಫಿಲೋಮಿನ್ ಕೂಡ ಇದ್ದಾರೆ, ಅದರ ಜೊತೆಗೆ ಪ್ರವೀಣ್ ಸುತಾರಿಯಾ ಇದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಫಿಲೋಮಿನ್ ಮಗ ಸುಂದರ್ ಪೌಲ್ ಅವತ್ತೇ ಪರಾರಿಯಾಗಿದ್ದಾರೆ, ಇವತ್ತಿನವರೆಗೂ ಸಿಕ್ಕಿಲ್ಲ. ಪೊಲೀಸರಿಗೆ ಇವತ್ತಿನವರೆಗೂ ಹುಡುಕಕ್ ಆಗಿಲ್ಲ, ಆಗ್ತದೆ ಅನ್ನುವಂತ ಭರವಸೆ ಇಲ್ಲಿ ಯಾರಿಗೂ ಇಲ್ಲ. ಎರಡನೇದಾಗಿ ಈ 5 ಜನ ಏನು ಬಂಧನ ಮಾಡ್ತಾರೆ, 5 ಜನರ ಬಂಧನದ ವೇಳೆ ಪ್ರೊಸೀಜರ್ ಲ್ಯಾಪ್ಸ್ ಮಾಡ್ತಾರೆ. ಅದನ್ನ ಕೋರ್ಟ್ ಕೂಡ ಗಮನಿಸಿದೆ. ಏನ್ ಪ್ರೊಸೀಜರ್ ಲ್ಯಾಪ್ಸ್ ಮಾಡ್ತಾರೆ? ಫಿಲೋಮಿನ್ ಅವರನ್ನ ಅರೆಸ್ಟ್ ಮಾಡಿದ್ದು ಹುಬ್ಬಳ್ಳಿಯ ಒಂದು ಖಾಸಗಿ, ಅವರದೇ ಆದಂತಹ ಖಾಸಗಿ ಹೋಟೆಲ್ನಲ್ಲಿ. ಆದ್ರೆ ಅದನ್ನ ಅರೆಸ್ಟ್ ತೋರಿಸಿದ್ದು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ರಾತ್ರಿ 8:45ಕ್ಕೆ ಮಧ್ಯಾಹ್ನ ಬಂಧನ ಮಾಡ್ತಾರೆ. ತೋರಿಸಿದ್ದು 8:45ಗೆ. ಅದನ್ನ ಫಿಲೋಮಿನ್ ಜಡ್ಜ್ ಗಮನಕ್ಕೆ ತರ್ತಾರೆ. ಅಲ್ಲಿಗೆ ಒಂದು ಪ್ರೊಸೀಜರ್ ಲ್ಯಾಪ್ಸ್ ಆಯಿತು. ಅದೇ ರೀತಿಯಾಗಿ ಇನ್ನುಳಿದ 4 ಜನ ಏನು ಆರೋಪಿಗಳ ಬಂಧನಕ್ಕೊಳಪಟ್ಟಿದ್ರು, 3 ಜನ ಪರಾರಿಯಾಗಿದ್ದಾರೆ, 5 ಜನ ಬಂಧನ ಆಗಿದ್ದಾರೆ. ಅದರಲ್ಲಿ 5 ಜನರಲ್ಲಿ ಏನು ಅರೆಸ್ಟ್ ಪ್ರೊಸೀಜರ್ ಆದ ನಂತರ ಇಂಥ ನಿಮ್ಮ ಸಂಬಂಧಿಯನ್ನ ನಾವು ಅರೆಸ್ಟ್ ಮಾಡಿದೀವಿ ಅಂತ ರಕ್ತ ಸಂಬಂಧಿಗಳಿಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ ಪೊಲೀಸರು. ಒಂದ್ ವೇಳೆ ರಕ್ತ ಸಂಬಂಧಿಗಳು ಅವೈಲೇಬಲ್ ಇಲ್ಲ ಅಂದ್ರೆ ಆ ಆರೋಪಿ ಯಾರಿಗೆ ಸೂಚನೆ ನೀಡ್ತಾರೆ, ಯಾರ ಹೆಸರು ಹೇಳ್ತಾರೆ, ಅವರಿಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಆದ್ರೆ ಇಲ್ಲಿ 1ರಿಂದ 4 ಆರೋಪಿಗಳಿದ್ದಾರೆ. ಒಂದು ಫಿಲೋಮಿನ್ ಅನ್ನ ಹೊರತುಪಡಿಸಿ 4 ಆರೋಪಿಗಳದ್ದು ಎಲ್ಲರದ್ದು ಕೂಡ ರಾಂಗ್ ಇಂಟಿಮೇಷನ್ ಮಾಡಿದ್ದಾರೆ. ಪ್ರಮುಖವಾಗಿ ಪ್ರವೀಣ್ ಸುತಾರಿಯನ್ ನೋಡೋದಾದ್ರೆ, ಪ್ರವೀಣ್ ಸುತಾರಿಯಾ ಅವರ ಅರೆಸ್ಟ್ ಮಾಹಿತಿಯನ್ನ ಶುಭಂ ಅಕ್ಕಿ ಅನ್ನುವಂತ ವಕೀಲರಿಗೆ ನೀಡಿದೀವಿ ಅಂತ ಇವರು ಮೆನ್ಷನ್ ಮಾಡ್ತಾರೆ. ಆದ್ರೆ ಶುಭಂ ಅಕ್ಕಿ ಇವರು ವಕೀಲರೇ ಅಲ್ಲ. ಫಸ್ಟ್ ಆಫ್ ಆಲ್ ಪ್ರವೀಣ್ ಸುತಾರಿಯಾ ಅವರು ವಕೀಲರೇ ಅಲ್ಲ. ಮತ್ತು ಶುಭಂ ಅಕ್ಕಿಗೆ ನೀಡಿದೀವಿ ಅಂತ ಏನು ಫೋನ್ ನಂಬರ್ ಮೆನ್ಷನ್ ಮಾಡ್ತಾರಲ್ಲ ಪೊಲೀಸರು, ಅದು ಶುಭಂ ಅಕ್ಕಿ ಅವರ ನಂಬರೇ ಅಲ್ಲ. ಇನ್ನುಳಿದಂತೆ ಇನ್ನು ಇಬ್ಬರದು ಅರೆಸ್ಟ್ ಸುದ್ದಿಯನ್ನ, ಅವ್ರ ಮಾಹಿತಿಯನ್ನ, ಅರೆಸ್ಟ್ ಆದ ಮಾಹಿತಿಯನ್ನ ಡ್ರೈವರ್ಗಳಿಗೆ ನೀಡ್ತಾರೆ. ಇದೆಲ್ಲವನ್ನು ಕೂಡ ಕೋರ್ಟ್ ಗಮನಿಸಿದೆ. ಹಾಗಾಗಿ ಕೋರ್ಟ್ ಓಪನ್ ಹಾಲ್ನಲ್ಲಿನೇ ಪೊಲೀಸರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದರಲ್ಲಿ ಏನು ಕೋರ್ಟ್ ಆರ್ಡರ್ನಲ್ಲೂ ಕೂಡ ಮೆನ್ಷನ್ ಆಗಿದೆ, ಇವರು ಯಾವ್ಯಾವ ರೀತಿಯಾದಂತ ಪ್ರೊಸೀಜರ್ಗಳನ್ನ ಲ್ಯಾಪ್ಸ್ ಮಾಡಿದ್ದಾರೆ ಪೊಲೀಸರು ಅಂತೇಳಿ. ಇದರ ಅರ್ಥ ಪೊಲೀಸರು ಇವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತೇಳಿ ಈಗಾಗ್ಲೇನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ ಹುಬ್ಬಳ್ಳಿಯಲ್ಲಿ ಸಪರೇಟ್ ಆಗಿ, ಧಾರವಾಡದಲ್ಲಿ ಸಪರೇಟ್ ಆಗಿ ಇಡೀ ಪೊಲೀಸ್ ಇಲಾಖೆಯ ವಿರುದ್ಧ ಮರುದಿವಸದಿಂದನೂ ಕೂಡ ಪ್ರತಿಭಟನೆ ಮಾಡಿದೆ. ಕೂಡಲೇ ಕಮಿಷನರ್ನ ವರ್ಗಾವಣೆ ಮಾಡಬೇಕು, ಅವ್ರು ಬಂದ ನಂತರ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಈ ಘಟನೆ ನಡೆದಿರುವಂತದ್ದು ಕೋರ್ಟ್ ಕೂಡ ಗಮನಿಸಿರುವಂತದ್ದು ರಾಹುಲ್.